ಕಿಶೋರ ಭಾರತದ 11ನೇ ಅಧ್ಯಾಯ ಮದ್ದಾನೆಗಳಿಗೂ ಗುದ್ದು ಕೊಟ್ಟ ಮುಗ್ಧರು. ಇದರಲ್ಲಿ 4ನೇ ಉಪ ಅಧ್ಯಾಯ ಅಭಿಮನ್ಯು ಘಟೋತ್ಕಚರ ಪರಾಕ್ರಮ. 13ನೇ ದಿನದ ಯುದ್ಧದಲ್ಲಿ ಅರ್ಜುನನನ್ನು ಸಂಶಪ್ತಕರೆಂಬ 14,000 ಸೈನಿಕರು ಎದುರಿಸಿ ಅಟ್ಟಿಸಿಕೊಂಡು ಹೋದರು. ಆ ಸಮಯದಲ್ಲಿ ದ್ರೋಣರು ಚಕ್ರವ್ಯೂಹ ರಚಿಸಿ ಪಾಂಡವ ಸೈನ್ಯದ ಮಾರಣ ಹೋಮಕ್ಕೆ ಮೊದಲಿಟ್ಟರು. ಇದರಿಂದ ಯುಧಿಷ್ಠಿರನು ಚಿಂತೆಗೊಂಡ. ಯಾಕೆಂದರೆ ಚಕ್ರವ್ಯೂಹವನ್ನು ಭೇದಿಸುವುದು 4 ಜನರಿಗೆ ಮಾತ್ರ ಗೊತ್ತಿತ್ತು. ಅವರೆಂದರೆ ಶ್ರೀಕೃಷ್ಣ, ಅವನ ಮಗ ಪ್ರದ್ಯುಮ್ನ, ಅರ್ಜುನ ಮತ್ತು ಅವನ ಮಗ ಅಭಿಮನ್ಯು. ಪ್ರದ್ಯುಮ್ನ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಅರ್ಜುನ ಮತ್ತು ಕೃಷ್ಣರು ಯುದ್ಧರಂಗದ ಬೇರಾವುದೋ ಭಾಗದಲ್ಲಿದ್ದರು. ಆದ್ದರಿಂದ ಯುಧಿಷ್ಠಿರ ಅಭಿಮನ್ಯುವಿಗೆ ಬರೋ ಹೇಳಿದ. ಅವನನ್ನು ಕುರಿತು, ಮಗು, ದ್ರೋಣರು ಚಕ್ರವ್ಯೂಹವನ್ನು ರಚಿಸಿ ನಮ್ಮ ಸೈನ್ಯದ ಮೇಲೆ ದೊಡ್ಡ ಆಘಾತವನ್ನುಂಟು ಮಾಡುತ್ತಿದ್ದಾರೆ. ನಾವು ವ್ಯೂಹವನ್ನು ಒಡೆಯದಿದ್ದರೆ ಇಡೀ ಪಾಂಡವ ಸೇನೆ ಸೋತು ಹೋಗುತ್ತದೆ. ಆದ್ದರಿಂದ ಈ ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ನೀನೇ ನಮಗೆ ದಾರಿ ತೋರಬೇಕಪ್ಪ. ನೀನು ವ್ಯೂಹವನ್ನು ಸ್ವಂಚ ಮುರಿದರೆ ಸಾಕು, ನಾವೆಲ್ಲರೂ ನಿನ್ನ ಹಿಂದೆಯೇ ಇದ್ದು ವ್ಯೂಹದೊಳಗೆ ನುಗ್ಗಿಬಿಡುತ್ತೇವೆ ಎಂದನು. ಅಭಿಮನ್ಯು ಇನ್ನೂ ಎಳೆಯ ವಯಸ್ಸಿನವನಾದರೂ ಮಹಾ ಸಮರ್ಥಶಾಲಿಯಾಗಿದ್ದ. ಈ ಯುದ್ಧದಲ್ಲಿ ಅವನು ಪರಾಕ್ರಮದಿಂದ ಹೋರಾಡಿ ಸಹಸ್ರಾರು ಕುರು ಸೈನಿಕರನ್ನ ಯಮಲೋಕಕ್ಕೆ ಅಟ್ಟಿದ್ದ. ಅವನಿಗೆ ಚಕ್ರವ್ಯೂಹವನ್ನು ಭೇದಿಸಿದ್ದು ತಿಳಿದಿತ್ತೇ ಹೊರತು ಅದರಿಂದ ಹೊರಗೆ ಬರುವುದು ಗೊತ್ತಿರಲಿಲ್ಲ. ಆದರೂ ಅವನು ಧೈರ್ಯಗೆಡದೆ ಯುಧಿಷ್ಠಿರನನ್ನು ಕುರಿತು, ದೊಡ್ಡಪ್ಪ, ನಮ್ಮ ಸೈನ್ಯ ಸಿದ್ಧವಾಗಲಿ, ನಾವೀಗಲೇ ಹೊರಟು ಆ ವ್ಯೂಹವನ್ನು ಭೇದಿಸಿ ಕೌರವ ಸೇನೆಗೆ ಮಣ್ಣು ಮುಕ್ಕಿಸೋಣ ಎಂದ. ಯುಧಿಷ್ಠಿರ ಪರಮ ಸಂತೋಷಗೊಂಡು ಸೈನ್ಯವನ್ನು ಸಜ್ಜುಗೊಳಿಸಿದ. ಅಭಿಮನ್ಯು ಸುವರ್ಣಮಯವಾದ ಕವಚವನ್ನು ಧರಿಸಿ ಶ್ರೇಷ್ಠವಾದ ರಥದಲ್ಲಿ ಕುಳಿತು ಕೌರವ ಸೈನಿಕರ ಕಡೆಗೆ ಹೊರಟ. ಭೀಮಸೇನ, ದೃಷ್ಟದ್ಯುಮ್ನ, ಸಾತ್ಯಕಿ, ದೃಪದ, ಶಿಖಂಡಿ, ಕೇಕಯ್ಯ ರಾಜ ಇವರೆಲ್ಲ ಅಭಿಮನ್ಯುವನನ್ನೇ ಹಿಂಬಾಲಿಸಿದರು. ದ್ರೋಣ, ಕರ್ಣ, ಕೃಪ ಮೊದಲಾದ ಕೌರವ ಪ್ರಮುಖರು ಅಭಿಮನ್ಯು ತಮ್ಮ ಸಮೀಪಕ್ಕೆ ಬರುತ್ತಿದ್ದಂತೆ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳಿಂದ ಅವನನ್ನು ಪ್ರಹರಿಸತೊಡಗಿದರು. ಚಕ್ರವ್ಯೂಹವನ್ನು ರಕ್ಷಿಸುತ್ತಿದ್ದ ಸಿಂಧುರಾಜ ಜಯದ್ರಥ ಅಭಿಮನ್ಯುವನ್ನು ತಡೆಗಟ್ಟಿದ. ಆದರೆ ಅಭಿಮನ್ಯು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಅವನನ್ನು ಘಾಸಿಗೊಳಿಸಿ ಎಲ್ಲರೂ ನೋಡುತ್ತಿದ್ದಂತೆ ಚಕ್ರವ್ಯೂಹದೊಳಗೆ ನುಗ್ಗಿಬಿಟ್ಟ. ಭೀಮ, ದೃಷ್ಟದ್ಯುಮ್ನ ಮೊದಲಾದವರು ಅವನ ಹಿಂದೆಯೇ ಆ ವ್ಯೂಹವನ್ನು ಪ್ರವೇಶಿಸಲು ಯತ್ನಿಸಿದರು. ಆದರೆ ಅಷ್ಟು ಹೊತ್ತಿಗೆ ಅಭಿಮನ್ಯು ಕೊಟ್ಟ ಪೆಟ್ಟಿನಿಂದ ಸಾವರಿಸಿಕೊಂಡ ಜಯದ್ರಥ ಅವರೆಲ್ಲರನ್ನೂ ತಡೆಗಟ್ಟಿಬಿಟ್ಟ. ತನ್ನ ದೀರ್ಘವಾದ ಧನುಸ್ಸಿನಿಂದ ಸಹಸ್ರಾರು ಬಾಣಗಳನ್ನು ಬಿಡುತ್ತಾ ಅಭಿಮನ್ಯುವಿನ ಪ್ರವೇಶದಿಂದ ಭಗ್ನವಾಗಿದ್ದ ಚಕ್ರವ್ಯೂಹದ ಭಾಗವನ್ನು ಪೂರ್ಣವಾಗಿ ಮುಚ್ಚಿಬಿಟ್ಟ. ಸಾತ್ಯಕಿ, ಭೀಮಸೇನ, ದೃಷ್ಟಕೇತು ಮೊದಲಾದ ಅತಿರಥ ಮಹಾರಥರು ಆ ವ್ಯೂಹವನ್ನು ಭೇದಿಸಲು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥವಾಯಿತು. ಅತ್ತ ಚಕ್ರವ್ಯೂಹವನ್ನು ಪ್ರವೇಶಿಸಿದ ಅಭಿಮನ್ಯು ಕೌರವ ಸೇನೆಯ ಧ್ವಂಸಕ್ಕೆ ಮೊದಲಿಟ್ಟನು. ಕೋಪದಿಂದ ಬುಸುಗುಟ್ಟುತ್ತಾ, ಗಟ್ಟಿಯಾಗಿ ಗರ್ಜಿಸುತ್ತಾ, ಹೂಂಕರಿಸುತ್ತಾ, ಸಿಂಹನಾದ ಮಾಡುತ್ತಾ ತನ್ನ ಮಹಾಧನಸ್ಸನ್ನು ಜಗ್ಗಿ ಬಾಣಗಳ ಮಳೆಗರೆದು ಕೌರವ ಸೇನೆಯನ್ನು ಕಂಗಡಿಸಿದ. ದೀಪದ ಹುಳುಗಳು ಬೆಂಕಿಯನ್ನು ಆವರಿಸಲೆತ್ನಿಸಿ ಸುಟ್ಟು ಬೀಳುವಂತೆ ಸಹಸ್ರಾರು ಕೌರವ ಸೈನಿಕರು ಅವನನ್ನೆದುರಿಸಿ ಅವನ ಶಸ್ತ್ರಗಳಿಂದ ಆಘಾತ ಹೊಂದಿ ಕೆಳಗೆ ಬೀಳುತ್ತಿದ್ದರು. ಅವನ ಬಾಣಾಘಾತದಿಂದ ಮಡಿದು ಬಿದ್ದವರಿಂದ ರಣರಂಗವೆಲ್ಲ ಮುಚ್ಚಿಹೋಯಿತು. ರಥಗಳು ಭಗ್ನಗೊಂಡು ದಿಕ್ಕಾಪಾಲಾಗಿ ಬಿದ್ದಿದ್ದವು. ಆನೆಗಳ ವಿವಿಧ ಅವಯವಗಳು ತುಂಡರಿಸಲ್ಪಟ್ಟು ಅವು ನೋವಿನಿಂದ ಘೀಳಿಡುತ್ತಿದ್ದವು. ಕುದುರೆಗಳ ತಲೆಗಳು, ಕಾಲುಗಳು ಕತ್ತರಿಸಲ್ಪಟ್ಟು ಆ ಅಂಗಾಂಗಗಳು ನೆಲದ ಮೇಲೆ ಹೊರಳಾಡುತ್ತಿದ್ದವು. ಕೌರವ ಚತುರಂಗ ಬಲವು ಹೀಗೆ ಅಭಿಮನ್ಯುವಿನಿಂದ ವಿನಾಶ ಹೊಂದುತ್ತಿದ್ದನ್ನು ಕಂಡು ಕೌರವ ಪ್ರಮುಖರೆಲ್ಲ ಒಂದಾಗಿ ಅವನನ್ನು ಎದುರಿಸಿದರು. ಕೃಪ, ದ್ರೋಣ, ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ, ಅಶ್ವತ್ಥಾಮ, ವಿವಿಶಂತಿ, ಭೂರಿಶ್ರವಸ್ಸು, ಬೃಹದ್ಬಲ, ಕೃತವರ್ಮರು 100 ಬಾಣಗಳಿಂದ ಅಭಿಮನ್ಯುವನ್ನು ಪ್ರಹರಿಸಿದರು. ಆ ಮಹಾರಥಿಕರು ಸಾಮೂಹಿಕವಾಗಿ ಬಿಡುತ್ತಿದ್ದ ಬಾಣಗಳೆಲ್ಲವನ್ನೂ ಅಭಿಮನ್ಯು ತನ್ನ ಬಾಣಗಳಿಂದ ಕತ್ತರಿಸಿ ಹಾಕಿದನು. ಅನೇಕ ತೀಕ್ಷ್ಣ ಬಾಣಗಳ ಪ್ರಯೋಗದಿಂದ ಅವರೆಲ್ಲರನ್ನು ಹಿಮ್ಮೆಟ್ಟಿಸಿದನು. ತನ್ನೊಳಗೆ ದ್ವಂದ್ವ ಯುದ್ಧ ಮಾಡಲು ಬಂದ ಅಶ್ವಕಪುತ್ರನನ್ನು ಸಂಹರಿಸಿದನು. ಆನಂತರ ತನ್ನನ್ನೆದುರಿಸಿದ ಶಲ್ಯನ ಸೋದರನನ್ನು ಕೊಂದನು. ಆಗ ದುಶ್ಯಾಸನ ಅಭಿಮನ್ಯುವಿನ ಮೇಲೆ ಬಾಣಗಳನ್ನು ಬಿಡಲು ಪ್ರಾರಂಭಿಸಿದನು. ಅಭಿಮನ್ಯು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ದುಶ್ಯಾಸನನ ಪ್ರಜ್ಞೆ ತಪ್ಪಿಸಿದನು. ದುಶ್ಯಾಸನನ ಸಾರಥಿ ಕೂಡಲೇ ರಥವನ್ನು ರಣರಂಗದಾಚೆಗೆ ತೆಗೆದುಕೊಂಡು ಹೊರಟು ಹೋದನು. ಆನಂತರ ಕರ್ಣನು ಅಭಿಮನ್ಯುವನ್ನು ಎದುರಿಸಿ ಶ್ರೇಷ್ಠವಾದ ಬಾಣಗಳನ್ನು ಅವನ ಮೇಲೆ ಬಿಟ್ಟನು. ಆದರೆ ಅಭಿಮನ್ಯು ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ
ಪ್ರತಿ ಅಸ್ತ್ರಗಳಿಂದ ಕರ್ಣನ ಧನುಸ್ಸನ್ನು ಅವನ ಧ್ವಜವನ್ನು ತುಂಡರಿಸಿದನು. ಅಭಿಮನ್ಯುವಿನ ಬಾಣಗಳಿಂದ ಗಾಯಗೊಂಡ ಕರ್ಣನು ರಣರಂಗದಿಂದ ಪಲಾಯನ ಮಾಡಿದನು. ಆ ನಂತರ ಅಭಿಮನ್ಯು ಇತರ ಕೌರವ ಯೋಧರನ್ನು ಶೀಘ್ರವಾಗಿ ಆಕ್ರಮಿಸಿದನು. ತೇಜಸ್ವಿಯಾದ ತರುಣನು ವಿಶಾಲವಾಗಿ ಹರಡಿಕೊಂಡಿದ್ದ ಕೌರವರ ಗಜ, ಅಶ್ವ, ರಥ ಮತ್ತು ಪದಾತಿ ಸೈನ್ಯಗಳನ್ನು ಧ್ವಂಸ ಮಾಡಲಾರಂಭಿಸಿದನು. ಆಕಾಶವನ್ನು ಮಿಡತೆ ಹುಳುಗಳು ವ್ಯಾಪಿಸುವಂತೆ ಅವನ ಬಾಣಗಳು ರಣರಂಗವನ್ನು ತುಂಬಿಬಿಟ್ಟವು. ಅಭಿಮನ್ಯುವು ಕೌರವ ಸೈನಿಕರ ಪ್ರಾಣಗಳನ್ನು ಅಪಹರಿಸುತ್ತಾ ಶತ್ರುಗಳಿಗೆ ಯಮಪ್ರಾಯನೆಯಾದನು. ಭಯಂಕರವಾದ ಗರ್ಜನೆಯನ್ನು ಮಾಡುತ್ತಾ ತನ್ನನ್ನು ಎದುರಿಸಿ ಬಂದ ದುರ್ಯೋಧನನ ಮಗ ಲಕ್ಷಣನ ತಲೆಯನ್ನು ಚೆಂಡಿನಂತೆ ಹಾರಿಸಿಬಿಟ್ಟನು. ಹೀಗೆ ಅಭಿಮನ್ಯು ತಮ್ಮ ಸೇನೆಯನ್ನು ನಾಶಪಡಿಸುತ್ತಿರುವುದನ್ನು ಕಂಡ ಕೌರವ ಪ್ರಮುಖರು ಚಿಂತೆಗೊಳಗಾದರು. ಹೇಗಾದರೂ ಸರಿ ಅವನನ್ನು ಸಾಯಿಸಲೇಬೇಕೆಂದು ನಿಶ್ಚಯಿಸಿದರು. ಕರ್ಣ, ಶಲ್ಯ, ದುರ್ಯೋಧನ, ದುಶ್ಯಾಸನ, ಅಶ್ವತ್ಥಾಮ ಮತ್ತು ದ್ರೋಣರು ಮತ್ತೊಮ್ಮೆ ಅವನ ಮೇಲೆ ಆಕ್ರಮಣ ಮಾಡಿದರು. ಅಭಿಮನ್ಯುವನ ಬಾಣಗಳನ್ನು ಎದುರಿಸುವ ಬದಲು ಅವನ ಧ್ವಜ, ಧ್ವಜದಂಡ, ರಥ ಮತ್ತು ಕುದುರೆಗಳ ಮೇಲೆ ಗುರಿಯಿಟ್ಟರು. ಕರ್ಣನು ಮೋಸದಿಂದ ಅಭಿಮನ್ಯುವನ ಹಿಂಭಾಗಕ್ಕೆ ಹೋಗಿ ಅವನ ಬಿಲ್ಲು ಮುರಿದನು. ಕೃತವರ್ಮನು ಅವನ ರಥದ ಕುದುರೆಗಳನ್ನು ಕೊಂದನು. ಕೃಪಾಚಾರ್ಯರು ಅವನ ಸಾರಥಿಯ ಮೇಲೆ ಬಾಣಗಳ ಮಳೆಗರೆದರು. ಆಗ ಅಭಿಮನ್ಯು ಕತ್ತಿ, ಗುರಾಣಿಗಳನ್ನು ತೆಗೆದುಕೊಂಡು ಕೌರವ ಸೈನಿಕರ ತಲೆಗಳನ್ನು ತರಿಯತೊಡಗಿದನು. ದ್ರೋಣರು ಅವನ ಕತ್ತಿಯನ್ನು, ಕರ್ಣನು ಗುರಾಣಿಯನ್ನು ತುಂಡರಿಸಿದರು. ಇಷ್ಟು ಹೊತ್ತಿಗೆ ಅಭಿಮನ್ಯುವನ ದೇಹವು ಶತ್ರುಗಳ ಬಿಟ್ಟ ಬಾಣಗಳಿಂದಾಗಿ ಜರ್ಜರಿತವಾಗಿತ್ತು. ಆದರೂ ಅವನು ಎದೆಗುಂದದೆ ಚಕ್ರಾಯುಧವನ್ನು ಧರಿಸಿ ಶಣಿಸಿದನು. ಕೌರವ ವೀರರು ಅದನ್ನೂ ತುಂಡರಿಸಿಬಿಟ್ಟರು. ಅಭಿಮನ್ಯುವು ಗದೆಯನ್ನು ತೆಗೆದುಕೊಂಡು ತನ್ನನ್ನು ಆಕ್ರಮಿಸುತ್ತಿದ್ದ ಕಾಲಿಕೇಯನನ್ನು ಸಂಹರಿಸಿದನು. ಆನಂತರ ದುಶ್ಯಾಸನನ ಮಗನೊಡನೆ ದ್ವಂದ್ವ ಯುದ್ಧದಲ್ಲಿ ತೊಡಗಿದನು. ಇಬ್ಬರು ಒಬ್ಬರನ್ನೊಡೊಬ್ಬರು ಶಣಿಸುತ್ತಾ ನೆಲದ ಮೇಲೆ ಬಿದ್ದರು. ಕೆಳಗೆ ಬಿದ್ದವರ ಮೇಲೆ ಶಸ್ತ್ರಪ್ರಯೋಗ ಮಾಡಬಾರದೆಂಬ ಯುದ್ಧದ ನಿಯಮವನ್ನು ಧಿಕ್ಕರಿಸಿ ದುಶ್ಯಾಸನನು ಅಭಿಮನ್ಯುವನ ತಲೆಯ ಮೇಲೆ ಗದೆಯಿಂದ ಬಲವಾಗಿ ಪ್ರಹರಿಸಿದ. ಅತಿರಥ ಮಹಾರಥರಿಗೂ ಸಿಂಹ ಸ್ವಪ್ನವಾಗಿದ್ದು ಸಹಸ್ರಾರು ಕುರು ಸೈನಿಕರನ್ನು ಕೊಂದು ಕ್ಷತ್ರಿಯ ಕುಲದ ಕೀರ್ತಿಯನ್ನು ಮೆರೆಯಿಸಿದ ಅಭಿಮನ್ಯುವು ವೀರ ಮರಣವನ್ನಪ್ಪಿದನು. ಅಭಿಮನ್ಯುವಿನ ಮರಣದ ಸುದ್ದಿಯನ್ನು ಕೇಳಿ ಪಾಂಡವ ಪಾಳೆಯಕ್ಕೆ ಸಿಡಿಲು ಬಡದಂತಾಯಿತು. ಯುಧಿಷ್ಠಿರಾದಿಗಳು ಜ್ಞಾನ ತಪ್ಪಿ ಬಿದ್ದರು. ಉಳಿದವರೆಲ್ಲರೂ ಗಟ್ಟಿಯಾಗಿ ಅಳುತ್ತಾ ಕುಳಿತರು. ಕೆಲವು ಗಳಿಗೆಗಳ ನಂತರ ಎಚ್ಚರಗೊಂಡ ಯುಧಿಷ್ಠಿರ, ಅಯ್ಯೋ, ನನ್ನ ಕಂದನನ್ನು ಕಳೆದುಕೊಂಡ ಮೇಲೆ ಇನ್ನೇಕೆ ಯುದ್ಧ? ನನಗೆ ವಿಜಯವೂ ಬೇಡ, ರಾಜ್ಯವೂ ಬೇಡ. ಅಭಿಮನ್ಯುವೇ ಇಲ್ಲವಾದ ಮೇಲೆ ನಾವೇನು ಸಂಪಾದಿಸಿ ಸಂತೋಷ ಪಡಬೇಕಾಗಿದೆ? ಆಹಾ, ಅರ್ಜುನನು ಬಂದು ನನ್ನ ಮಗನೆಲ್ಲಿ ಎಂದು ಕೇಳಿದರೆ ನಾನೇನು ಉತ್ತರ ಕೊಡಲಿ? ಸುಭದ್ರೆಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಭಗವಂತ, ಎಂತಹ ದಾರುಣವಾದ ಸಂಕಟವನ್ನು ತಂದೊಡ್ಡಿಬಿಟ್ಟೆ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಡಿಗಡಿಗೆ ಮೂರ್ಛೆ ಹೋಗುತ್ತಿದ್ದನು. ಅತ್ತ ಅರ್ಜುನನು ಸಂಶಪ್ತಕರನ್ನು ಸೋಲಿಸಿ ವಿಜಯದಾನಂದದಿಂದ ತನ್ನ ಪಾಳೆಯಕ್ಕೆ ಹಿಂತಿರುಗಿದನು. ಆದರೆ ಅವನ ಪಾಳೆಯ ಬಿಕೋ ಎಂದು ಹಾಳು ಸುರಿಯುತ್ತಿತ್ತು. ಪ್ರತಿ ಸಂಜೆಯಲ್ಲಿ ಕೇಳಿಬರುತ್ತಿದ್ದ ಮಂಗಳ ವಾದ್ಯಗಳ ಧ್ವನಿ ಇರಲಿಲ್ಲ. ವಿಜಯ ಸೂಚಕವಾದ ದುಂದುಬಿ, ತುತ್ತೂರಿ, ಶಂಖಗಳ ನಿನಾದವೂ ಇಲ್ಲ. ಬದಲು ಸೈನಿಕರು ಗುಂಪು ಗುಂಪಾಗಿ ತಲೆ ತಗ್ಗಿಸಿ ನಿಂತು ನಿಟ್ಟುಸಿರು ಬಿಡುತ್ತಿದ್ದರು. ಇದೆಲ್ಲವನ್ನು ಕಂಡ ಅರ್ಜುನನ ಎದೆ ಹೊಡೆದುಕೊಳ್ಳಲಾರಂಭಿಸಿತು. ಅವನು ಶ್ರೀಕೃಷ್ಣನೊಡಗೂಡಿ ಬೇಗ ಬೇಗನೆ ಯುಧಿಷ್ಠಿರನಿದ್ದ ಶಿಬಿರಕ್ಕೆ ಬಂದನು. ಅಲ್ಲಿ ಯುಧಿಷ್ಠಿರ ಮೂರ್ಛೆ ತಪ್ಪಿ ಬಿದ್ದಿದ್ದನು. ಸೇವಕರು ಶೈತ್ಯೋಪಚಾರ ಮಾಡಿ ಅವನನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದರು. ಅರ್ಜುನ ಗಾಬರಿಗೊಂಡು, ಅಣ್ಣ, ಏನಾಯಿತು ಎಂದು ಕೂಗಿಕೊಂಡ. ಆ ಹೊತ್ತಿಗೆ ಪ್ರಜ್ಞೆ ತಿಳಿದಿದ್ದ ಯುಧಿಷ್ಠಿರನು ಅರ್ಜುನನನ್ನು ಕಂಡವನೇ ಅರ್ಜುನ ಎನ್ನುತ್ತಾ ಮುಂದೆ ಮಾತೇ ಹೊರಡದೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಭೀಮಸೇನ, ನಕುಲ, ಸಹದೇವರು ದುಃಖದ ಭಾರದಿಂದ ಬಾಯಿ ತೆರೆಯಲಾರದವರಾಗಿದ್ದರು. ಅರ್ಜುನನ ವಿಷಯವೇನೆಂದು ಕೇಳಿದ. ಅಭಿಮನ್ಯುವಿನ ಮರಣದ ಸುದ್ದಿಯನ್ನು ಕೇಳಿದವನೇ ಬುಡ ಕಡಿದ ಮರದಂತೆ ಪ್ರಜ್ಞೆ ತಪ್ಪಿ ಬಿದ್ದ. ಶ್ರೀಕೃಷ್ಣನಿಗೂ ತನ್ನ ತಂಗಿಯ ಮಗನ ಮರಣದ ಸುದ್ದಿಯನ್ನು ಕೇಳಿ ದುಃಖ ಉಕ್ಕಿ ಬಂತು. ಅವನು ತನ್ನ ದುಃಖವನ್ನು ತಡೆದುಕೊಳ್ಳಲು ಯತ್ನಿಸುತ್ತಾ ಅರ್ಜುನನನ್ನು ಎಚ್ಚರಗೊಳಿಸಿ ಸಮಾಧಾನದ ಮಾತುಗಳನ್ನಾಡಿದನು. ಅರ್ಜುನನು ಹೃದಯ ವಿದ್ರಾವಕವಾಗಿ ಅಳುತ್ತಾ ಮಗನು ಮರಣ ಹೊಂದಿದ ಸನ್ನಿವೇಶವನ್ನು ಕೇಳಿ ತಿಳಿದುಕೊಂಡನು. ತನ್ನ ಮಗನು ಅತ್ಯಂತ ಶೌರ್ಯದಿಂದ ಕಾದಾಡಿ ಕೌರವ ಸೇನೆಗೆ ಮಣ್ಣು ಮುಕ್ಕಿಸಿದ ಎಂಬ ಸಂಗತಿ ತಿಳಿದು ಆ ದುಃಖದ ಮಧ್ಯೆಯೂ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಚಕ್ರವ್ಯೂಹವನ್ನು ಭೇದಿಸಿದ ಅಭಿಮನ್ಯುವನ ರಕ್ಷಣೆಗಾಗಿ ಹೋದ ಭೀಮಾದಿಗಳನ್ನು ಜಯದ್ರಥನು ತಡೆದು ಬಿಟ್ಟುದನ್ನು ಕೇಳಿ ಅವನ ಕೋಪವು ದುಃಖಕ್ಕೆ ತಿರುಗಿತು. ಭಯಂಕರ ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ, ನಾಳೆ ಸೂರ್ಯ ಮುಳುಗುವುದರೊಳಗೆ ಆ ಜಯದ್ರಥನನ್ನು ಕೊಲ್ಲದಿದ್ದರೆ ನಾನು ಅರ್ಜುನನೇ ಅಲ್ಲ ಎಂದು ಪ್ರತಿಜ್ಞೆ ಮಾಡಿದನು.
ಅಭಿಮನ್ಯುವಿನ ಶೌರ್ಯ ಸಾಹಸಗಳ ವರ್ಣನೆಯಲ್ಲೇ ಆ ರಾತ್ರಿ ಕಳೆಯಿತು. ಇತ್ತ ಜಯದ್ರಥನಿಗೆ ಅರ್ಜುನನು ಮಾಡಿದ ಪ್ರತಿಜ್ಞೆ ತಿಳಿಯಿತು. ಜಯದ್ರಥನು ದುರ್ಯೋಧನನ ತಂಗಿ ದುಶ್ಶಲೆಯ ಗಂಡ. ಸಿಂಧು ರಾಜನಾದ್ದರಿಂದ ಅವನಿಗೆ ಸೈಂಧವನೆಂದೂ ಹೆಸರಿತ್ತು. ಹಿಂದೆ ಪಾಂಡವರ ಅರಣ್ಯವಾಸದ ಸಮಯದಲ್ಲಿ ಅವರು ದ್ವೈತವನದಲ್ಲಿದ್ದಾಗ ಜಯದ್ರಥನು ದ್ರೌಪದಿಯನ್ನು ಅಪಹರಿಸಲೆತ್ನಿಸಿ ಪಾಂಡವರಿಂದ ಪೆಟ್ಟು ತಿಂದಿದ್ದ. ಆ ಅಪಮಾನದ ಪ್ರತೀಕಾರಕ್ಕಾಗಿ ಅವನು ಅಭಿಮನ್ಯುವನ್ನು ಹಿಂಬಾಲಿಸಿದ ಪಾಂಡವರನ್ನು ತಡೆದು ಅಭಿಮನ್ಯುವಿನ ಮರಣಕ್ಕೆ ಕಾರಣನಾಗಿದ್ದ. ಈಗ ಅರ್ಜುನನ ಪ್ರತಿಜ್ಞೆಯನ್ನು ಕೇಳಿ ಅವನು ಭೀತನಾದ. 14ನೇ ದಿನದ ಯುದ್ಧ ಆರಂಭವಾಯಿತು. ಅಭಿಮನ್ಯುವನ್ನು ಕಳೆದುಕೊಂಡ ಕೋಪದಿಂದ ಪಾಂಡವ ವಾಹಿನಿ ಕುರುಸೇನೆಯನ್ನು ಧ್ವಂಸಗೊಳಿಸಲಾರಂಭಿಸಿತು. ದ್ರೋಣರು ರಚಿಸಿದ್ದ ಚಕ್ರ ಶಕಟ ವ್ಯೂಹವನ್ನು ಅರ್ಜುನನು ಛಿದ್ರ ಮಾಡಿ ಎದುರಾಳಿಗಳ ಮಾರಣ ಹೋಮಕ್ಕೆ ಮೊದಲಿಟ್ಟನು. ಶ್ರೀಕೃಷ್ಣ ನಡೆಸುತ್ತಿದ್ದ ಬಿಳಿಯ ಕುದುರೆಗಳನ್ನು ಹೊಡಿದ ರಥದಲ್ಲಿ ಕುಳಿತು ಅರ್ಜುನನು ಗಾಂಡೀವವನ್ನು ಠೇಂಕರಿಸುತ್ತಾ ಅಡಿಗಡೆಗೆ ದೇವದತ್ತವನ್ನು ಊದುತ್ತಾ ಶತ್ರುಗಳ ಹೃದಯದಲ್ಲಿ ಭೀತಿಯುಂಟು ಮಾಡುತ್ತಿದ್ದನು. ಅರ್ಜುನನು ದ್ರೋಣ, ಕೃತವರ್ಮ, ದುಶ್ಯಾಸನರನ್ನ ಯುದ್ಧರಂಗದಿಂದ ಹೆಮ್ಮೆಟ್ಟಿಸಿ ವರುಣನ ಮಗ ಶ್ರುತಾಯುಷ, ಕಾಂಬೋಜನ ಮಗ ಸುದಕ್ಷಿಣ, ಆವಂತಿ ದೇಶದ ವಿಂಧ ಮತ್ತು ಅನವಿಂದರು, ಹಾಗೆಯೇ ಆಯುತ, ಯುಷ, ದೀರ್ಘಾಯುಷ ಮತ್ತು ನೀತಾಯುಷ ಎಂಬ ರಥಿಕರನ್ನು ಸಂಹರಿಸಿದನು. ತನ್ನನ್ನೆದುರಿಸಿ ಬಂದ ದುರ್ಯೋಧನನ ಧನುಸ್ಸನ್ನು ಮುರಿದು ಅವನನ್ನು ರಥವಿಹೀನನನ್ನಾಗಿ ಮಾಡಿ ಯುದ್ಧರಂಗದಿಂದ ಓಡಿ ಹೋಗುವಂತೆ ಮಾಡಿದನು. ಹೀಗೆ ಅರ್ಜುನನು ಕೌರವ ಸೇನೆಯ ಮಧ್ಯೆಯೇ ನುಗ್ಗಿ ಸಹಸ್ರಾರ ಸೈನಿಕರನ್ನು ಕೊಂದು ಕೋಲಾಹಲ ಮಾಡುತ್ತಿದ್ದರೂ ಜಯದ್ರಥನು ಅವನ ಕಣ್ಣಿಗೆ ಬೀಳಲಿಲ್ಲ. ಏಕೆಂದರೆ ಅವನು ಅರ್ಜುನನ ಭಯದಿಂದ 6 ಜನ ಮಹಾರಥರ ಮಧ್ಯೆ ಅಡಗಿಕೊಂಡಿದ್ದನು. ಆಗ ಕೃಷ್ಣನು, ಅರ್ಜುನ, ಈ ಅನ್ಯಾಯಿಯನ್ನು ಮೋಸದಿಂದಲೇ ಕೊಲ್ಲಬೇಕು ಎಂದು ಹೇಳಿ ಯೋಗದ ಬಲದಿಂದ ಗಾಢಾಂಧಕಾರವನ್ನು ಸೃಷ್ಟಿ ಮಾಡಿದನು. ಆಗ ಜಯದ್ರಥನು ಸೂರ್ಯಾಸ್ತವಾಯಿತು, ಇನ್ನು ಭಯವಿಲ್ಲ ಎಂದುಕೊಂಡು ತಾನು ಅಡಗಿಕೊಂಡಿದ್ದ ಸ್ಥಳದಿಂದ ತಲೆ ಎತ್ತಿದನು. ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದ ಉತ್ಪತ್ತಿಯಾಗುತ್ತಿದ್ದ ಬೆಂಕಿಯ ಬೆಳಕಿನಲ್ಲಿ ಜಯದ್ರಥನ ತಲೆ ಕಾಣಿಸಿತು. ಶ್ರೀಕೃಷ್ಣನು ಅರ್ಜುನನಿಗೆ ಅದನ್ನು ತೋರಿಸುತ್ತಾ, ಅರ್ಜುನ, ನೀನೀಗಲೇ ಜಯದ್ರಥನ ತಲೆಯನ್ನು ಕತ್ತರಿಸು. ಆದರೆ ಒಂದು ಎಚ್ಚರಿಕೆ, ಜಯದ್ರಥನ ಶಿರಸ್ಸನ್ನು ಯಾರು ನೆಲಕ್ಕೆ ಬೀಳಿಸುವರೋ ಅವರ ತಲೆಯು 100 ಹೋಳಾಗುವುದು ಎಂದು ಅವನ ತಂದೆ ವೃದ್ಧಕ್ಷತ್ರನ ಶಾಪವಿದೆ. ಆ ವೃದ್ಧಕ್ಷತ್ರ ಇದೇ ಕುರುಕ್ಷೇತ್ರದ ಸಮೀಪದಲ್ಲಿರುವ ಸಮಂತ ಪಂಚಕದ ಬಳಿ ತಪಸ್ಸು ಮಾಡುತ್ತಿದ್ದಾನೆ. ನೀನು ಜಯದ್ರಥನ ಕುತ್ತಿಗೆ ಗುರಿಯಿಟ್ಟು ಬಾಣಬಿಡು. ನಿನ್ನ ಬಾಣ ಪ್ರಯೋಗ ಕೌಶಲ್ಯದಿಂದ ಜಯದ್ರಥನ ತಲೆಯು ಅವನ ತಂದೆಯ ತೊಡೆಯ ಮೇಲೆಯೇ ಬೀಳುವಂತೆ ಮಾಡು. ಅವನ ಶಾಪ ಅವನಿಗೆ ತಟ್ಟುವಂತೆ ಮಾಡು ಎಂದನು. ಅರ್ಜುನನು ಕೂಡಲೇ ಮಹಾಸ್ತ್ರವೊಂದನ್ನು ಗಾಂಡೀವಕ್ಕೆ ನಿಯೋಜಿಸಿ ಜಯದ್ರಥನ ಮೇಲೆ ಬಿಟ್ಟನು. ಆ ಬಾಣವು ಜಯದ್ರಥನ ತಲೆಯನ್ನು ಕತ್ತರಿಸಿ ಗಾಳಿಯಲ್ಲಿ ಹಾರಿಸಿಕೊಂಡು ಹೋಯಿತು. ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದ ವೃದ್ಧ ಕ್ಷತ್ರನ ತೊಡೆಯ ಮೇಲೆ ಅದನ್ನು ಬೀಳಿಸಿತು. ದಿಢೀರನೆ ತನ್ನ ತೊಡೆಯ ಮೇಲೆ ಬಂದು ಬಿದ್ದ ತಲೆಯನ್ನು ವೃದ್ಧಕ್ಷತ್ರನು ಗಾಬರಿಯಿಂದ ಕೆಳಗೆ ಕೊಡವಿದನು. ಹೀಗೆ ಜಯದ್ರಥನ ತಲೆಯನ್ನು ನೆಲಕ್ಕೆ ಬೀಳಿಸಿದುದರಿಂದ ವೃದ್ಧಕ್ಷತ್ರನ ತಲೆ 100 ಹೋಳಾಯಿತು. ಅವನ ಶಾಪ ಫಲಿಸಿತ್ತು, ಆದರೆ ಅವನು ತನ್ನ ಶಾಪಕ್ಕೆ ತಾನೇ ಗುರಿಯಾಗಿದ್ದ. ಶ್ರೀಕೃಷ್ಣನ ಮಾಯೆಯಿಂದ ಆವರಿಸಿದ್ದ ಗಾಢಾಂಧಕಾರವು ಮಾಯವಾಗಿ ಮತ್ತೆ ಸೂರ್ಯನು ಪ್ರಜ್ವಲಿಸತೊಡಗಿದನು. ಸೂರ್ಯಾಸ್ತದೊಳಗೆ ಜಯದ್ರಥನ ತಲೆಯನ್ನು ಕತ್ತರಿಸಿ ಅರ್ಜುನ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿದ್ದನು. ಅಂದಿನ ಯುದ್ಧ ರಾತ್ರಿಯೂ ಮುಂದುವರಿಯಿತು. ತಮ್ಮ ಕಡೆಗೆ ಅಪಾರ ಸಾವು ನೋವುಗಳಾದುದನ್ನು ಕಂಡು ಕ್ರುದ್ಧರಾದ ದ್ರೋಣರು ದೊಡ್ಡ ಸೈನ್ಯದೊಂದಿಗೆ ಪಾಂಡವರ ಮೇಲೆ ಆಕ್ರಮಣ ಮಾಡಿದರು. ಆ ಘೋರ ರಾತ್ರಿಯಲ್ಲಿ ದ್ರೋಣರೊಬ್ಬರೇ ತಮ್ಮ ಬಾಣಗಳಿಂದ 1,000 ಆನೆಗಳನ್ನು, 10,000 ರಥಿಕರನ್ನು, ಲಕ್ಷಾಂತರ ಪದಾತಿಗಳನ್ನು ಸಂಹರಿಸಿದರು. ಹೀಗೆ ದ್ರೋಣರ ಸತತ ಬಾಣ ಪ್ರಯೋಗದಿಂದ ಪೀಡಿತವಾದ ಪಾಂಡವ ಸೈನ್ಯ ಚೆಲ್ಲಾಪಿಲ್ಲಿಯಾಯಿತು. ಆ ಸಮಯದಲ್ಲಿ ಭೀಮಸೇನ ಮತ್ತು ಹಿಡಿಂಬಿಯರ ಮಗನಾದ ಘಟೋತ್ಕಜನು ಕೌರವ ಸೇನೆಯನ್ನು ತಡೆಗಟ್ಟಿದನು. ಲೋಹಯುಕ್ತವಾಗಿದ್ದ ಕಪ್ಪು ಬಣ್ಣದ ಬೃಹದಾಕಾರದ ರಥವನ್ನೇರಿದ್ದ ಆ ಘಟೋತ್ಕಜನು ಭಯಂಕರ ಸ್ವರೂಪನಾಗಿದ್ದನು. ಪರ್ವತದಂತೆ ವಿಶಾಲವಾಗಿದ್ದ ಅವನು ಉಬ್ಬಿದ ಕೋರೆ ದಾಡಿಗಳಿಂದಲೂ ಕೆಂಪು ಬಣ್ಣದ ಕಣ್ಣುಗಳಿಂದಲೂ ಕೂಡಿದವನಾಗಿ ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ನಿರ್ಮಿಸುತ್ತಿದ್ದನು. ಭೀಕರಾಕಾರದ ಭೀಮಪುತ್ರನು ಒಂದು ರಾಕ್ಷಸ ಪಡೆಯನ್ನು ತೆಗೆದುಕೊಂಡು ಬಂದು ಕೌರವ ಸೇನೆ ಮೇಲೆ ಬಿದ್ದನು. ಆಗ ದ್ರೋಣರ ಮಗ ಅಶ್ವತ್ಥಾಮನು ಅವನನ್ನು ಎದುರಿಸಿ ಘೋರವಾದ ಕಾಳಗ ನಡೆಸಿದನು. ಅವರಿಬ್ಬರ ಬಾಣಗಳ ಸಂಘರ್ಷದಿಂದ ಬೆಂಕಿಯ ಕಿಡಿಗಳು ಹುಟ್ಟಿಕೊಂಡು ಆಕಾಶವೇ ಪ್ರಕಾಶಿಸುತ್ತಿತ್ತು. ಘಟೋತ್ಕಜನು ಮಾಯಾ ಯುದ್ಧವನ್ನಾರಂಭಿಸಿದನು. ಪರ್ವತವೊಂದನ್ನು ಸೃಷ್ಟಿಸಿ ಅದರ ಮೇಲಿಂದ ಶಸ್ತ್ರಾಸ್ತ್ರಗಳನ್ನು ಸುರಿಸಲಾರಂಭಿಸಿದನು. ಅಶ್ವತ್ಥಾಮನು ವಜ್ರಾಯುಧವನ್ನು ಪ್ರಯೋಗಿಸಿ ಆ ಪರ್ವತವನ್ನು ನಾಶಪಡಿಸಿದನು.
ಆನಂತರ ಘಟೋತ್ಕಚನು ಮೇಘವನ್ನು ಸೃಜಿಸಿ ಮಳೆಗಳೆಯಲಾರಂಭಿಸಿದನು. ಅಶ್ವತ್ಥಾಮನು ವಾಯವ್ಯಾಸ್ತ್ರದಿಂದ ಮೇಘವನ್ನು ಧ್ವಂಸಗೊಳಿಸಿದನು. ಘಟೋತ್ಕಚನು ವಿಷ ಮತ್ತು ಅಗ್ನಿಗಳನ್ನು ಸುರಿಸುವ ಬಾಣಗಳನ್ನು, ಶತಘ್ನಿ, ಪರಿಘ, ಖಡ್ಗ, ಗದೆ ಮೊದಲಾದ ಆಯುಧಗಳನ್ನು ಪ್ರಯೋಗಿಸಿದನು. ಇಬ್ಬರೂ ಸಮಬಲರಾದ್ದರಿಂದ ಯಾರೂ ಸೋಲದೆ ಬೇಸತ್ತು ಕೊನೆಗೆ ಬೇರೆ ಕಡೆಗೆ ಗಮನ ಹರಿಸಿದರು. ಇನ್ನೊಂದೆಡೆಗೆ ಭೀಮನು ಕಳಿಂಗ ರಾಜಕುಮಾರನನ್ನು, ಧ್ರುವ, ಜಯರಾತರೆಂಬ ರಾಜರನ್ನು, ದುರ್ಮುಖ, ದುರ್ಜಯ, ದುಷ್ಕರ್ಣ, ದುರ್ಮುದ ಮೊದಲಾದ ಧೃತರಾಷ್ಟ್ರನ 32 ಮಕ್ಕಳನ್ನು, ಸಾತ್ಯಕಿಯು, ಸೋಮದತ್ತ ಮತ್ತು ಭೂರಿಶ್ರವಸರನ್ನು ಸಂಹರಿಸಿದರು. ದ್ರೋಣರು ಪಾಂಡವರ ಕಡೆಯ ಅನೇಕ ಮಹಾವೀರರನ್ನು ಕೊಂದರು. ಬ್ರಹ್ಮಕ್ಷತ್ರ, ದೃಷ್ಟಕೇತು, ಜರಾಸಂಧನ ಮಗನಾದ ಸಹದೇವ, ದೃಷ್ಟದ್ಯುಮ್ನ ಮಗನಾದ ಕೃತಧರ್ಮ, ಘಟೋತ್ಕಚನ ಮಗ ಅಂಜನ ಪರ್ವ, ಶಿಬಿ ಎಂಬ ರಾಜ ಇವರೆಲ್ಲರನ್ನು ದ್ರೋಣ ಮತ್ತು ಅಶ್ವತ್ಥಾಮರು ಸೇರಿ ಸಂಹರಿಸಿದರು. ದ್ರೌಪದಿ 5 ಮಕ್ಕಳೂ ಸೇರಿ ಶಲನೆಂಬ ರಾಜನನ್ನು ಸಂಹರಿಸಿದರು. ಘಟೋತ್ಕಚನು ಅಲಂಬುಷನೆಂಬ ರಾಕ್ಷಸನನ್ನು, ಬಕಾಸುರನ ತಮ್ಮನಾದ ಅಲಾಯುಧನನ್ನು ಸಂಹರಿಸಿದಾಗ ಕರ್ಣನು ಅವನನ್ನು ಎದುರಿಸಿ ಪ್ರಬಲವಾದ ಬಾಣಗಳನ್ನು ಬಿಟ್ಟನು. ಘಟೋತ್ಕಚನು ಅವುಗಳನ್ನು ನಿವಾರಿಸಿ ಮಾಯಾವಿದ್ಯೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ವಿವಿಧ ಆಯುಧಗಳನ್ನು ಸೃಷ್ಟಿಸಿ ಅವುಗಳನ್ನು ದುರ್ಯೋಧನನ ಮೇಲೆ ಪ್ರಯೋಗಿಸಿದನು. ಆ ಆಯುಧಗಳು ಅಸಂಖ್ಯಾತ ಆನೆ ಕುದುರೆಗಳನ್ನು, ಲಕ್ಷಾಂತರ ಪದಾತಿಗಳನ್ನು ಆಹುತಿ ತೆಗೆದುಕೊಂಡು ಭಾರೀ ಭಾರೀ ಕಲ್ಲು ಬಂಡೆಗಳು ಆಕಾಶದಿಂದ ಉರುಳಿ ಬಿದ್ದು ಕೌರವ ಸೇನೆಯನ್ನು ಜಜ್ಜಿ ಪುಡಿ ಮಾಡಲಾರಂಭಿಸಿದವು. ಕುರು ಸೈನಿಕರು ಆಘಾತವನ್ನು ತಡೆಯಲಾರದೆ ಹಾಹಾಕಾರ ಮಾಡುತ್ತಾ ತಬ್ಬಿಬ್ಬಾಗಿ ಓಡುತ್ತಿರಲು ಘಟೋತ್ಕಚನು ಅಟ್ಟಹಾಸಗೈಯುತ್ತಾ ರಣರಂಗದಲ್ಲಿ ಮೆರೆದನು. ಆಗ ಕುರು ಪ್ರಮುಖರೆಲ್ಲ ಕರ್ಣನ ಬಳಿಗೆ ಬಂದು, ಕರ್ಣ, ಇಂದ್ರನು ನಿನಗೆ ಕೊಟ್ಟಿರುವ ಶಕ್ತಾಯುಧವನ್ನು ಪ್ರಯೋಗಿಸಿ ಘಟೋತ್ಕಚನನ್ನು ಸಂಹರಿಸು. ಇಲ್ಲದಿದ್ದರೆ ಇವನ ಆಘಾತದಿಂದ ಕೌರವ ಸೇನೆಯು ಒಂದು ಪಿಳ್ಳೆಯೂ ಉಳಿಯದಂತೆ ನಾಶವಾಗಿ ಬಿಡುತ್ತದೆ ಎಂದು ಪ್ರಾರ್ಥಿಸಿಕೊಂಡರು. ಕರ್ಣನು ಆ ಶಕ್ತಿಯಾಯುಧವನ್ನು ಅರ್ಜುನನನ್ನು ಕೊಲ್ಲುವ ಸಲುವಾಗಿಯೇ ಎಂದು ಬಹಳ ಜಾಗ್ರತೆಯಿಂದ ಕಾದಿಟ್ಟುಕೊಂಡಿದ್ದನು. ಆದರೆ ದುರ್ಯೋಧನಾದಿಗಳು ಅದರಿಂದ ಘಟೋತ್ಕಚನನ್ನು ಸಂಹರಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದಾರೆ. ಏನು ಮಾಡಲಿ ಎಂದು ಒಂದು ಕ್ಷಣ ಯೋಚಿಸಿದ. ಕೊನೆಗೆ ಕೌರವರ ಪ್ರಾರ್ಥನೆಯ ಮೇರೆಗೆ ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಶಕ್ತಾಯುಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಿದ. ಆ ಶಕ್ತಿಯಾಯುಧವು ಘಟೋತ್ಕಚನನ್ನು ಸಿಡಿಲಿನಂತೆ ಬಡಿದು ಅವನ ಎದೆಯನ್ನು ಸೀಳಿಬಿಟ್ಟಿತು. ಪರ್ವತಾಕಾರದ ಘಟೋತ್ಕಚನು ಭಯಂಕರವಾಗಿ ಅರಚುತ್ತಾ ಕೆಳಗೆ ಬಿದ್ದನು. ಹೀಗೆ ಪಾಂಡವರ ಕಡೆಯ ಮತ್ತೊಬ್ಬ ಮಹಾವೀರನು ಮರಣವನ್ನಪ್ಪಿದನು. ಹಿಂದಿನ ದಿನ ಅಭಿಮನ್ಯುವನ್ನು ಕಳೆದುಕೊಂಡು ದುಃಖತಪ್ತರಾಗಿದ್ದ ಪಾಂಡವರಿಗೆ ಘಟೋತ್ಕಚನ ಮರಣದಿಂದ ಹುಣ್ಣಿನ ಮೇಲೆ ಬರೆ ಎಳೆದಂತಾಯಿತು. ಅವರ ದುಃಖವನ್ನು ಎಷ್ಟು ಬಣ್ಣಿಸಿದರೂ ಕಡಿಮೆಯೇ. ಅಭಿಮನ್ಯು ಮತ್ತು ಘಟೋತ್ಕಚರ ಮರಣಕ್ಕೆ ಕಾರಣನಾದ ಕರ್ಣನನ್ನು ನಾನೇ ಕೊಂದು ಬಿಡುವೆ ಎಂದು ಯುಧಿಷ್ಠಿರನು ರಣರಂಗಕ್ಕೆ ಹೊರಟನು. ಅರ್ಜುನನು ಅವನನ್ನು ತಡೆದು, ಅಣ್ಣ, ಆ ಕರ್ಣನನ್ನು ನಾನೇ ಸಂಹರಿಸಬೇಕೆಂದು ನಿಶ್ಚಯಿಸಿದ್ದೇನೆ, ಆದ್ದರಿಂದ ನೀನು ಶಾಂತನಾಗು ಎಂದು ಸಮಾಧಾನಪಡಿಸಿದನು.